ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಮನಸ್ಸಾದರೂ ಸರಿ. ವೃಷಭ ರಾಶಿಯವರ ಮನಸ್ಸಿನ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಭಯ ಪಡುವುದು ಮನುಷ್ಯನ ಸಹಜ ಗುಣವಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯವಿರುತ್ತದೆ. ಎಲ್ಲರೂ ಭೂತ ಪ್ರೇತಗಳಿಗೆ ಹೆದರಬೇಕು ಎಂದೇನಿಲ್ಲ. ಒಬ್ಬೊಬ್ಬರು ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವುದರ ಮೂಲಕ ಹೆಚ್ಚು ಭಯ ಪಡುತ್ತಾರೆ. ಕುಂಡಲಿಯ 6, 8, 12ನೇ ಭಾವಗಳಿಂದ ಯಾವ ವಿಚಾರದ ಬಗ್ಗೆ ಭಯ ಪಡುತ್ತೀರಾ ಎಂದು ಕಂಡುಹಿಡಿಯಬಹುದು. 6ನೇ ಭಾವದಿಂದ ರೋಗ, ಋಣ, ಶತ್ರುಗಳ ಬಗ್ಗೆ ಭಯಪಟ್ಟರೆ, 8ನೇ ಭಾವದಿಂದ ಆಕಸ್ಮಿಕ ಘಟನೆಗಳ ಬಗ್ಗೆ ಭಯ ಪಡುತ್ತೀರಾ. 12ನೇ ಭಾವದಿಂದ ವಸ್ತುಗಳನ್ನು, ವ್ಯಕ್ತಿಗಳನ್ನು ಕಳೆದುಕೊಳ್ಳುವಂತಹ ಭಯವಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ 2ನೆಯ ರಾಶಿಯಾಗಿದೆ. ವೃಷಭ ರಾಶಿಯ ಚಿಹ್ನೆ ಎತ್ತು, ವೃಷಭ. ಕೆಲಸ ಮಾಡುವಾಗ ಕೆಲಸದ ಕಡೆ ಗಮನ ವಹಿಸಿ ಮಾಡುವುದು, ಆರಾಮವಾಗಿ ಇರುವಾಗ ಆರಾಮದಾಯಕವಾಗಿರುವುದು ವೃಷಭ ರಾಶಿಯವರ ಗುಣವಾಗಿದೆ. ವೃಷಭ ರಾಶಿಯು ಭೂತತ್ವ ರಾಶಿಯಾಗಿದೆ. ಬಹಳ ತಾಳ್ಮೆಯ ಗುಣದವರು. ಕಾರಣವಿಲ್ಲದೆ ಬೇರೆಯವರಿಗೆ ತೊಂದರೆ ಕೊಡುವುದಿಲ್ಲ. ಕಾರಣವಿಲ್ಲದೆ ಇವರ ತಂಟೆಗೆ ಬಂದವರನ್ನು ಸುಮ್ಮನೆ ಬಿಡುವುದಿಲ್ಲ. ಇವರಿಗೆ ಕೋಪ ಬರುವುದು ತುಂಬ ಕಡಿಮೆ. ಕೋಪ ಬಂದರೆ ಅಷ್ಟು ಬೇಗ ಕಡಿಮೆ ಆಗುವುದಿಲ್ಲ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಗ್ರಹ ಎಂದರೆ ಪ್ರೀತಿ, ಪ್ರೇಮಕ್ಕೆ ಕಾರಕ ಗ್ರಹ, ಜ್ಞಾನಕ್ಕೆ ಕಾರಕ, ಕಲೆ, ಸಾಹಿತ್ಯ, ಸೌಂದರ್ಯಕ್ಕೆ ಕಾರಕ ಗ್ರಹ, ಆಡಂಬರಕ್ಕೆ ಕಾರಕ ಗ್ರಹವಾಗಿರುವುದರಿಂದ ನೀವು ನೋಡಲು ಸುಂದರ, ಆಕರ್ಷಕವಾಗಿರುತ್ತೀರಾ. ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಇವುಗಳಲ್ಲಿ ವಿಶೇಷ ಆಸಕ್ತಿ ಇಟ್ಟುಕೊಂಡಿರುತ್ತೀರಾ. ಸಮಾಜ ಹಾಗೂ ಕುಟುಂಬದವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಗುಣದವರು. ನಿಮ್ಮ ಜೊತೆ ಇರುವವರು ನಿಮ್ಮನ್ನು ಸೋಂಬೇರಿಗಳು, ಆಲಸ್ಯಗಳು ಎಂದು ಹೇಳುವುದು ಉಂಟು. ಆದರೆ ವೃಷಭ ರಾಶಿಯವರು ಈ ರೀತಿ ಇರುವುದಿಲ್ಲ. ಇವರು ಕೆಲಸ ಮಾಡುವುದು ನಿಧಾನವಾದರೂ ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ಯೋಚಿಸಿ ನಿಧಾನವಾಗಿ, ಸಮಾಧಾನವಾಗಿ ಮಾಡುತ್ತಾರೆ. ಸ್ಥಿರವಾದ ರಾಶಿಯವರು. ವ್ಯವಹಾರಗಳನ್ನು ತುಂಬ ಬುದ್ಧಿವಂತಿಕೆಯಿಂದ ನಿಭಾಯಿಸುವುದು ಇವರ ಜೀವನದ ಯಶಸ್ಸಿಗೆ ಮುಖ್ಯ ಕಾರಣವಾಗಿರುತ್ತದೆ. ವೃಷಭ ರಾಶಿಯವರು ಜೀವನವನ್ನು ಸ್ಥಿರವಾಗಿ, ವ್ಯವಸ್ಥಿತವಾಗಿ ನಡೆಸಲು ಇಚ್ಛಿಸುವವರು. ನೀವು ಹಣವನ್ನು ಕೂಡಿ ಹಾಕುತ್ತೀರಾ. ಭವಿಷ್ಯತ್ ಕಾಲಕ್ಕಾಗಿ ಹಣವನ್ನು ಉಳಿತಾಯವನ್ನು ಮಾಡುತ್ತೀರಾ. ವೃಷಭ ರಾಶಿಯವರ ಮನಸ್ಸಿನ ಅವ್ಯಕ್ತ ಭಯ ಯಾವುದು ಅಂತ ನೋಡೋದಾದರೆ, ಅವ್ಯವಸ್ಥಿತ ಜೀವನ, ಹಣವಿಲ್ಲದ ಜೀವನಕ್ಕೆ ಹೆದರಿಕೊಳ್ಳುತ್ತೀರಾ. ನಿಮ್ಮ ಬಳಿ ಹಣ ಕಡಿಮೆಯಾದರೆ ನಿಮ್ಮಲ್ಲಿ ಭಯ, ಆತಂಕ ಸ್ಟಾರ್ಟ್ ಆಗುತ್ತದೆ. ಮುಂದೆ ಹೇಗೋ ಏನೋ ಜೀವನ ಎನ್ನುವಂತಹ ಆತಂಕದಲ್ಲಿರುತ್ತೀರಾ. ಆದ್ದರಿಂದ ಹಣವನ್ನು ಕೂಡಿ ಕಳೆದು ಲೆಕ್ಕಾಚಾರ ಹಾಕಿ ಹಣದ ಉಳಿತಾಯವನ್ನು ಮಾಡುತ್ತೀರಾ. ಹಣವಿಲ್ಲದಿದ್ದರೆ ಲೈಫ್ ತುಂಬ ಇಂಬ್ಯಾಲೆನ್ಸ್ ಅನ್ನುವಂತಹ ಫೀಲಿಂಗಲ್ಲಿರ್ತೀರಾ. ತುಂಬ ಭಯ, ಆತಂಕ ಕಾಡುತ್ತದೆ. ಜೀವನವೆಂದರೆ ವ್ಯವಸ್ಥಿತ ಹಾಗೂ ಅವ್ಯವಸ್ಥಿತವೆಂಬುದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಜೀವನದಲ್ಲಿ ಅವ್ಯವಸ್ಥಿತ ಸನ್ನಿವೇಶಗಳು ಬರುವುದು ಸಹಜ. ಈ ಅವ್ಯವಸ್ಥಿತ ಕಷ್ಟದ ಪರಿಸ್ಥಿತಿಗಳು ನಮಗೆ ಪಾಠ ಕಲಿಸಿ ಹೇಗೆ ಸುವ್ಯವಸ್ಥಿತವಾಗಿ ಜೀವನ ಸಮತೋಲನವಾಗಿ ಮಾಡಬೇಕೆಂದು ಕಲಿಸಲು ಬರುತ್ತದೆ. ಆದ್ದರಿಂದ ಅವ್ಯವಸ್ಥಿತ ಜೀವನಕ್ಕೆ ಹೆದರುವುದನ್ನು ಬಿಟ್ಟು ಹೇಗೆ ಜೀವನವನ್ನು ವ್ಯವಸ್ಥಿತವಾಗಿ, ನಿರ್ಭೀತಿಯಿಂದ ಸಾಗಿಸಬೇಕು ಎಂಬುದನ್ನು ಕಲಿತುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.